ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಪ್ರಶ್ನೆ ನೋಡಿ, ನೀವೇನ್ ಹೇಳಿದಿರ ಅಂತ ನೀವ್ ಹೇಳ್ಬೋದು, ನೀವ್ ಹೇಳಿ ಮರ್ತು ಬಿಡ್ತೀರಾ. ಪ್ರೆಸ್ ಅವ್ರೇನು ಮರೆಯಲ್ಲ, ಅದನ್ನೇ ತೋರಿಸ್ತಿ ಹೇಳ್ತಾ ಇದಾರೆ. ನೀವು ಚೆಕ್ ಮಾಡಿ, ನೀವೆಲ್ಲ ಚಾನಲ್ ಬೇಕಾದ್ರೆ ಚೆಕ್ ಮಾಡಿ. ಇಟ್ ಇಸ್ ನಾಟ್ ಕರೆಕ್ಟ್, ಇಟ್ ಈಸ್ ಕರೆಕ್ಟ್, ಇಟ್ ಈಸ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ಏನ್ ಬಂದಿದ್ದು, ದಟ್ ಈಸ್ ಕರೆಕ್ಟ್, ದಟ್ ಈಸ್ ಕರೆಕ್ಟ್. ಹೌದು, ನಿಮ್ಗೆ ಎಲ್ಲ ಕಳ್ಸಿಕೊಡ್ತೀನಿ. ನೀವು ಇದ್ರ? ಹೌದು, ನಾನು ನೋಡಿದ್ದೀನಿ. ನಾನು ಇರ್ಬೇಕಲ್ಲ, ಅಲ್ಲ ನಾನು ಹೇಳಿದೆ. ಹೌದು, ನೀವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಸರಿ, ಅಲ್ಲಿ ಹೇಳ್ಬೇಕಾಯ್ತು. ಸ್ಟ್ರೈಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಅದೇ ಬಂದಿದ್ದು. ನೋಡಿ, ಇಲ್ರಿ 100% ಅಷ್ಟೇ ಬಂದಿರೋದು. 100% ಇನ್ಕರೆಕ್ಟ್. ಹೇಳಿ ಹಂಗಾರೆ, ನಾನು ಹೇಳಿಲ್ಲ ಸ್ಟ್ರೈಕ್ ಮಾಡಕ್ಕೆ ಅಂತ ಹೇಳಿ ಒಪ್ಪಂದ. ಇವಾಗ ಏನಿಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಅಸೆಂಬ್ಲಿನಲ್ಲಿ ಹೇಳ್ತಾ ಇದ್ದೀನಿ. ಹೇಳಿ, ನಾನು ಹೇಳ್ತಾ ಇದು ಡಿಮ್ಯಾಂಡ್, ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ಕೆ ಹೇಳಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಅದು ಬೇಕಾಗಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಬೇಕಾಗಿರೋದು ನಮ್ದು ಪತ್ರಿಕೆಯಲ್ಲಿ ಒಂದು ಸ್ಟ್ರೈಕ್ ಮಾಡೋ ಅಂತ ಮಾಡಿ ಅಂತ ಹೇಳಿಲ್ಲ, ಹೇಳಿಲ್ಲ. ಸರಿ, ಸಭಾಧ್ಯಕ್ಷ ಅಲ್ಲ, ಸಭಾಧ್ಯಕ್ಷ ಮುಖ್ಯಮಂತ್ರಿಗಳೇ ಹೇಳ್ತಾವ್ರೆ, ಹೇಳಿಲ್ಲ ಹೇಳಿದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಮುಖ್ಯಮಂತ್ರಿ ಕ್ಲಾರಿಟಿ ಕೊಟ್ಟಿದ್ದಾರೆ, ಕ್ಲಾರಿಟಿ ಕೊಟ್ಟಿದ್ದಾರೆ. ಚರ್ಚೆ ಬೇಡ, ಮಿನಿಸ್ಟರ್ ಉತ್ತರ ಕೊಡಲಿ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವ್ರ ಇಲಾಖೆ ಬಗ್ಗೆ ಮಾತಾಡ್ರಿ. ಮಾತಾಡ್ಲಿ. ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ ಬರೀ ಕರ್ನಾಟಕದಲ್ಲಿ ಮಾತ್ರ ಅವ್ರು ಹೇಳುದು ಬರೀ ಕರ್ನಾಟಕದಲ್ಲಿ. ಮಿನಿಸ್ಟರ್ ಮಾತಾಡ್ಲಿ, ಇವ್ರೆ ಕ್ಲಾರಿಫೈ ಮಾಡಿ. ಯಾರು ಕೇಳೋ ಪರಿಸ್ಥಿತಿ ಇಲ್ಲ, ಕ್ಲಾರಿಫಿಕೇಶನ್ ಕೂಡ ಇಡೀ ಸಮಸ್ಯೆ. ಇಂಡಿಯನ್ ಹೋಟೆಲ್ಸ್ ಅಸೋಸಿಯೇಷನ್ ಅವರು ಹೇಳಿದರೆ 20% ಹೋಟೆಲ್ಗಳು ಮುಚ್ಚಿದ್ದಾರೆ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಯುಪಿಯಲ್ಲಿ ಗ್ಯಾಸ್ ಖರೀದಿ ಇಲಾಖೆ ಬಗ್ಗೆ ಮಾತಾಡಿ. ಇಡೀ ದೇಶ ಏನ್ ಕಾರಣ ಅದು ಬೇರೆ ವಿಷಯ. ಆಯ್ತು, ಅವ್ರು ಉತ್ತರ ಎಸ್ಮಾ ಯಾಕೆ ಜಾರಿ ಅವ್ರು ಕೇಳ್ತಾರೆ. ಪ್ರಿಯಾಂಕ್, ಕ್ರೈಸಿಸ್ ಇಲ್ಲ ಅಲ್ಲ ದೇಶದಲ್ಲಿ, ಕ್ರೈಸಿಸ್ ಇಲ್ಲ. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ? ಅದನ್ನು ಕೇಳಿದ್ರೆ ಎಷ್ಟು ಕೇಳಿದ್ರೆ ಆಯ್ತು, ಉತ್ತರ ಕೊಡ್ಲಿ. ಎಸ್ಮಾ ಹಾಕ್ಬೇಕು. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಯಾಕೆ ಜಾರಿ ಮಾಡಿದ್ದೀರಾ? ಬಿಕಾಸ್ ಈ ಕ್ರೈಸಿಸ್ ಆಯ್ತು, ಕೂತ್ಕೊಳ್ಳಿ. ಮುನಿಯಪ್ಪ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ, ಮಾತಾಡಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ಮಾಡ್ಕೊಡ್ತೀರಾ? ಶೂನ್ಯ ವೇಳೆ ಇದು, ಶೂನ್ಯ ವೇಳೆ ನೀವು ಮಾಡಿ ಸ್ವಾಮಿ ನಿಷ್ಠೆಗೆ ಇಲ್ಲದೆ ಅಧ್ಯಕ್ಷರೇ ಬಿಜೆಪಿ ಸೆಲ್ ಮಾಡಿ ಚೀಫ್ ಮಾಡಿ. ಆಯ್ತು, ಆಂಟಿ ಮೋದಿ ಚೀಫ್ ಮಾಡಿ. ಆಯ್ತು, ಅವ್ರಿಗೆ ನೀವು ಚರ್ಚೆ ಮಾಡ್ತೀವಿ. ಪರಸ್ಪರ ಹಾಕಿ ಚರ್ಚೆ ಮಾಡಿ. ಕೊಡ್ಬೇಕಷ್ಟೇ. ಆಯ್ತು, ಯಾಕೆ ಆಯ್ತು. ಒಂದ್ ಸೆಕೆಂಡ್ ಅಧ್ಯಕ್ಷ, ಒಂದ್ ಸೆಕೆಂಡ್. ನೀವು ಇಬ್ರು ಚರ್ಚೆ ಮಾಡಿ. ಇಲ್ಲ ಅಂದ್ರೆ ಹೇಳಿ, ನಾವು ಧರಣಿ ಮಾಡ್ಬೇಕಾ? ಇಲ್ಲ ಅಂದ್ರೆ ಹೇಳಿ, ನಾವು ಧರಣಿ ಮಾಡ್ಬೇಕಾ?
ಅಧಿವೇಶನ ನಡೆಸಬೇಕು ಅಧಿವೇಶನ ಸರ್ ನಡೆಸಬೇಕು ನೀವು. ಒನ್ ಸೆಕೆಂಡ್ ವಿರೋಧ ಪಕ್ಷ ನಾಯಕರು ಉತ್ತರ ಕೊಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ. ಆಯ್ತು ಒನ್ ಸೆಕೆಂಡ್ ಈಗ ಬೇರೆ ಬೇರೆ ವಿಚಾರ ಮಾತ್ರ ಸುಬ್ರಹ್ಮಣ್ಯ ಅವರೇ ಮೂರ್ ಕೊಡುಗೆ ಆಗ್ಬಿಡ್ರಿ. ಬೇಕಲ್ಲ ರಂಗನಾಥ್ ಕೂತ್ಕೊಳ್ಳಿ ರಂಗನಾಥ್ ಕೂತ್ಕೊಳ್ಳಿ ರಂಗನಾಥ್ ಒನ್ ಸೆಕೆಂಡ್ ನೋಡಿ ಕೂತ್ಕೊಳ್ಳಪ್ಪ ಇಬ್ರು ಸುಮ್ಮನೆ ಒಂದ್ ಸೆಕೆಂಡ್ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಾನ್ಯ ಸಭಾಧ್ಯಕ್ಷರೇ, ಪರಿಸ್ಥಿತಿ ನಂದಿನ್ನೂ ಪ್ರಶ್ನೆ ತಕ್ಷಣ ಆಯಿಲ್ ಕಂಪನಿಗಳಿಗೆ ಪತ್ರವನ್ನು ಬರೆದು ಈ ಪರಿಸ್ಥಿತಿಯನ್ನ ಯಾವ ರೀತಿ ಅಡ್ರೆಸ್ ಮಾನ್ಯ ಮಾಡ್ತಾರೆ ಸಭಾಧ್ಯಕ್ಷರೇ, ಸರ್ಕಾರ ಕೂತ್ಕೊಂಡು ಸುಮ್ಮನೆ ಮಂತ್ರಿ ಮಾತಾಡ್ತಿದ್ದಾರೆ ನಿಮ್ಗೆ ಪ್ರಶ್ನೆ ಗೊತ್ತಿಲ್ಲ ಯು ಡೋಂಟ್ ಆಸ್ಕ್ ದ ಕ್ವಶನ್ ಯು ಸಿಟ್ ಡೌನ್ ನನ್ನನ್ನು ಮಾತಾಡ್ತೀರಾ ಕೂತ್ಕೊಳ್ಳಿ ಮೇಲೆ ತಕ್ಷಣ ಮಾತಾಡಲಿ ಆಯಿಲ್ ಕಂಪನೀಸ್ ಅನ್ನು ಕರೆದು ಕೂತ್ಕೊಪ್ಪ ಮಾಡಿ ABC ಗೊತ್ತಿಲ್ಲ ಮಾತಾಡ್ತೀರಿ ಅಡ್ರೆಸ್ ಮಾಡೋದು ಹೇಗೆ ಮಾಡ್ತಾರೆ ಅಂತ ಕೇಳ್ಬಿಟ್ಟು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಇದೆ ಮೈಕ್ ಇದೆ. ನಾನು ತಕ್ಷಣ ಬೆಳಗ್ಗೆ 10 ಗಂಟೆಗೆ ಮೀಟಿಂಗ್ ಕರೆದು ನಮ್ಮ ಸೆಕ್ರೆಟರಿ ಕಮಿಷನರ್ ಜೊತೆಯಲ್ಲಿ ಡೀಟೈಲ್ ಆಗಿ ಡಿಸ್ಕಸ್ ಮಾಡಿದೆ. ಅವರು ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಏನ್ ಮಾಡ್ಲಿಕ್ಕೆ ಸಾಧ್ಯ ಅಲಂ ಪ್ರಭು 9ರಿಂದ ದಿನ ಇವತ್ತುವರೆಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಸಪ್ಲೈ ಮಾಡ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು 20ರಿಂದ 30% ನಮ್ಮ ಸ್ವಂತ ಉತ್ಪಾದನೆ ಇದೆ. 70% ಹೊರದೇಶಗಳಿಂದ ಬರ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇರೋದ್ರಿಂದ ಸುಮಾರು 10 ವೆಸಲ್ಸ್ ಅಂದ್ರೆ ಹಡಗುಗಳು ಆಯಿಲ್ ಅನ್ನು ತುಂಬಿಕೊಂಡಿರೋನ ಅಲ್ಲಿ ರದ್ದು ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಆ ಕಾರಣದಿಂದ ಈ ಆಯಿಲ್ ಅಲ್ಲಿ ಬರದೇ ಇದ್ರೂ ಕೂಡ ನಾವು ಕನಿಷ್ಠ ಒಂದು ಕುಟುಂಬಕ್ಕೆ 1 ಸಿಲಿಂಡರ್ನ 25ರಿಂದ 30 ದಿನ ಒಳಗಡೆ ಕೊಡ್ತೀವಿ. ಕಾನೂನಲ್ಲಿ ಏನಿದೆ ಅಂದರೆ ಒಂದು ಸಿಲಿಂಡರು 14 kg ಇರ್ತದೆ. ಅದು 4ರಿಂದ 5 ಜನ ಇರುವಂಥ ಕುಟುಂಬಕ್ಕೆ 1 ತಿಂಗಳಿಂದ 1 ತಿಂಗಳು 15 ದಿನ ಉಪಯೋಗಿಸಬಹುದಂತೆ. ಅದಾದರೂ ಕೂಡ 1 ಸಿಲಿಂಡರನ್ನು ಪ್ರತಿ ಕುಟುಂಬಕ್ಕೂ ಕೊಡ್ತೇವೆ ಅನ್ನೋದನ್ನ ಒಂದು ತೀರ್ಮಾನ ಆಗಿದೆ. ಬೆಳಗ್ಗೆ ಅದು ಮುಖ್ಯಮಂತ್ರಿಗಳು ತಿಳಿಸೋಣ ಅಂತ ಬರೋ ಒಳಗಡೆ ಇದು ಶೂನ್ಯ ವೇಳೆಯಲ್ಲಿ ಡಾಕ್ಟರ್ ರಂಗನಾಥ್ ಅವರು ಇದು ಶುರು ಮಾಡಿದ್ರು. ಸದನಕ್ಕೆ ಕೂಡ ತಿಳಿಸ್ತೀನಿ. ನಾನು ಇಷ್ಟೇ ಹೇಳ್ತೀನಿ, ಇಂಥ ಒಂದು ಗಂಭೀರವಂಥ ಪರಿಸ್ಥಿತಿಯಲ್ಲಿ ರಾಷ್ಟ್ರದ ಹೇಳ್ತೀನಪ್ಪ ಗೋಪಾಲ್ ವಾಟ್ ಆರ್ ಯು ಡೂಯಿಂಗ್ ಹೇಳ್ತೀನಿ. ಹಾಸ್ಟೆಲ್ ಹೋಟೆಲ್ ಬಗ್ಗೆ ಕೇಳಿದ್ದೇವೆ ಸರ್. ಅವ್ರು ಉತ್ತರ ಕೊಡ್ತಾರೆ, ಉತ್ತರ ತಾಳ್ಮೆ ವಹಿಸಿ ಅವ್ರು ಉತ್ತರ ಕೊಡದಂತ ಹೇಳಿ. ಹಾಸ್ಟೆಲ್ ಬಗ್ಗೆ ಸಭಾಧ್ಯಕ್ಷ ನಿಮ್ಗೆ ಔಷಧ ಕಂಟ್ರೋಲ್ ಇಲ್ವಲ್ಲ? ನಿಮ್ಗೆ ಕಂಟ್ರೋಲ್ ಆಯ್ತು. ನೀವು ಕೂತ್ಕೊಳ್ಳಿ. ನಿಮ್ಗೇನಾಯ್ತು ಈಗ? ವಾಟ್ ಇಸ್ ಹ್ಯಾಪನ್ ಟು ಯು? ನಿಮ್ಗೇನು ಪ್ರಾಬ್ಲಮ್? ಅಲ್ಲ, ನೀವು ಕಂಟ್ರೋಲ್ ಇದ್ರೆ ಹೌಸ್ ಕಂಟ್ರೋಲ್. ಡೊಮೆಸ್ಟಿಕ್ ಬಡ ಮಕ್ಕಳ ಹಾಸ್ಟೆಲ್ ಬಗ್ಗೆ ಇರಬೇಕಾಗುತ್ತೆ. ಕೂತ್ಕೊಳ್ಳಿ.